ಮಕ್ಕಳೇ, ಈ ಮೊದಲು ನಾನು ಈಗ 2 ಪೇಪರ್ ಬಿಡಿಸೀನಿ, ಕನ್ನಡ ಮತ್ತು ಇಂಗ್ಲೀಷು. ಈಗ ಗಣಿತ ಪೇಪರ್ ಬಿಡಿಸ್ತೀನಿ. ಸರಿಯಾಗಿ ತಿಳ್ಕೊಳ್ರಿ. ಆಮೇಲೆ ಪ್ರಶ್ನೆಗಳನ್ನು, ಆ ಪ್ರಶ್ನೆಗೆ ಉತ್ತರ ಏನು ಅನ್ನೋದು ಆಪ್ಷನ್ಸ್ನೊಳಗೆ ಇರುತ್ತೆ. ಅದನ್ನು ನಿಧಾನಕ್ಕೆ ಬಿಡಿಸ್ಕೊತ ಹೋಗ್ತೀನಿ. ಕರೆಕ್ಟಾಗಿ ನೀವು ಮೆಥಡನ್ನು ಕಚ್ಚದ ಬರೆದು ಅದನ್ನು ಮಾಡೋದು ಕಲೀರಿ. ಈಗ ಗಣಿತಕ್ಕೆ 41ನೇ ಪ್ರಶ್ನೆ, ಗಣಿತ ಪೇಪರ್ನಲ್ಲಿ ಸೀರಿಯಲ್ ನಂಬರ್ 41ನೇ ಪ್ರಶ್ನೆ ಬರ್ತೈತಿ. 600 ಲೀಟರ್ಗಳನ್ನು ಕಿಲೋ ಲೀಟರ್ಗಳಲ್ಲಿ ಬರೆಯಿರಿ ಅಂತ ಐತಿ. ಅಂದ್ರೆ 1 ಕಿಲೋ ಲೀಟರ್ ಅಂದ್ರೆ 1000 ಲೀಟರ್. ಆದ್ರೆ ಮತ್ತು 600 ಕಿಲೋ ಲೀಟ್ರಿಗೆ ಎಷ್ಟಪ್ಪ ಅಂದ್ರೆ ನಾವು ಓರೆ ಗುಣಾಕಾರ ಮಾಡ್ಬೇಕು. ಇಲ್ಲಿ 6000 × 1 / 1000 ಹಚ್ಚಿದಾಗ ಅಲ್ಲೇನು ಮಾಡ್ತಾ 6000 ಕಿಲೋ ಲೀಟರ್ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಚಾರ್ಟ್ ಹಾಕ್ತೀನಿ ಕೆಳಗಡೆ, ಅದನ್ನು ನೀವು ಗಟ್ಟಿ ಮಾಡಬೇಕು. ಇವತ್ತು 1 ಕಿಲೋ ಲೀಟ್ರಿಗೆ ಇಷ್ಟು, 6 ಕಿಲೋ ಲೀಟ್ರಿಗೆ ಎಷ್ಟು ಅಂತ ಕೇಳಿದ್ರೆ ನಾಳೆ ಜಾಸ್ತಿನೇ ಕೇಳ್ಬೋದು. ಅಂದಾಗ ಈ ಫಾರ್ಮುಲಾ ಗೊತ್ತಿತ್ತಂದ್ರೆ ನೀವು ಮಾಡ್ತೀರಿ. ಇದಕ್ಕೆ ರೈಟ್ ಆನ್ಸರು ಬಿ, 6 ಕಿಲೋ ಲೀಟರ್. ನೆಕ್ಸ್ಟ್ ಕ್ವಶನ್ 42. 6 ಬಂಡಲ್ಗಳ ವಯರಿನ ಒಟ್ಟು ಉದ್ದ 240 ಮೀಟರ್ಗಳಾದರೆ 1 ಬಂಡಲ್ ವಯರಿನ ಉದ್ದ ಎಷ್ಟು? ಈಗ 6 ಬಂಡಲ್, ಟೋಟಲ್ 6 ಬಂಡಲ್ ವಯರ್ ತೊಗೊಂಡಿವಿ. ಅದಕ್ಕೆ 240 ಮೀಟ್ರ್ ಐತದ ಒಟ್ಟಾರೆ ಬಂಡಲ್. ಹಾಗಾದ್ರೆ ಈಗ 240 ಮೀಟ್ರ್ಗಳಾದರೆ 1 ಬಂಡಲ್ಗೆ ಎಷ್ಟು ಬಿತ್ತು ಅನ್ನೋದು ನಮ್ಗೆ ಲೆಕ್ಕ ಬೇಕಲ್ಲ. ಈ 1 ಬಂಡಲಿನ ವಯರ್ ನಾವು ಎದಕ್ಕಾರ ಯೂಸ್ ಮಾಡ್ತೀವಿ, ಎಷ್ಟು ಇರ್ಬೋದು ಅಂತೇಳಿ ಕ್ಯಾಲ್ಕುಲೇಷನ್ ಮಾಡೋದು. ಇದನ್ನು ನಾವೇನು ಮಾಡಬೇಕು, 1 ಬಂಡಲಿಗೆ 240 ಆತಂದ್ರೆ 6 ಬಂಡಲಿಗೆ 240 ಆತಂದ್ರೆ 1 ಬಂಡಲಿಗೆ ಇಲ್ಲಿ ಓರೆ ಗುಣಾಕಾರ ಮಾಡ್ಕೋಬೇಕು ನಾವು. 1 × 240 / 6 ಕಡ್ತಾ ಹೊಡಿಬೇಕು. 6 1 6 4 24 ಪೂಜೆ ಉಳಿತು, ಮ್ಯಾಥ್ ತೊಗೋಬೇಕು. ಮತ್ತು 1 ಉಳಿತೈತಿ. 41 × 1 40 ಅಂದ್ರೇನು ನಮ್ಗೆ 40 ಮೀಟ್ರ್ ಸಿಗುತ್ತೆ. ಇದಕ್ಕೆ ರೈಟ್ ಆನ್ಸರು ಎ. ನೆಕ್ಸ್ಟ್ ಕ್ವಶನ್. ಒಂದು ಗಡಿಯಾರದಲ್ಲಿ 3 ಗಂಟೆಯ ಸಮಯವಾಗಿದ್ದಾಗ ಅದರ 2 ಮುಳ್ಳುಗಳ ನಡುವಿನ ಕನಿಷ್ಠ ಕೋನ. ಈಗ ರೇಖಾಗಣಿತದಲ್ಲಿ ಕೋನಗಳನ್ನು ಆಲ್ರೆಡಿ ನೀವು ಕಲ್ತಿರ್ತೀರಿ. ಈಗ ಟೈಮನ್ನು ಹೇಳಲಿಕ್ಕೆ ಬರ್ತೈತಿ. ಒಂದು ಮುಳ್ಳಿನಿಂದ ಒಂದು ಮುಳ್ಳಿಗೆ ಇರ್ತಕ್ಕಂಥ ಒಂದು ಡಾಟ್ಸ್, ಅವನು ಟಿಕ್ ಇರ್ತೈತಿ. 1 2 3 4 5 ಅಂದ್ರೆ 5 ನಿಮಿಷ. ಒಂದು ದೊಡ್ಡ ಮುಳ್ಳಿಂದ ಇನ್ನೊಂದು ಮುಳ್ಳಿ ಬಂತಂದ್ರೆ ಅಲ್ಲಿ 5 ನಿಮಿಷ ಅನ್ನೋದು ಈಗ ಗಣಿತದಲ್ಲಿ ಕಲಿಸಿರ್ತೀವಿ. ಈಗ ಗಡಿಯಾರದಲ್ಲಿ 3 ಗಂಟೆ ಸಮಯ ಇತ್ತು. ಒಂದು ಗಡಿಯಾರ ತೆಗಿಬೇಕು. ಅದನ್ನು ನಾವು 3 ಗಂಟೆಗೆ ಟೈಮ್ ತೋರಿಸ್ಬೇಕು. ಅಂದ್ರೇನು, ಸಣ್ಣ ಮುಳ್ಳು 3ಕ್ಕೆ ಇಡಬೇಕು, ದೊಡ್ಡ ಮುಳ್ಳು 12ಕ್ಕೆ ಇಡಬೇಕು. ಇಟ್ಟಾಗ ರೇಖಾಗಣಿತದಲ್ಲಿ ನಿಮ್ಗೆ ಯಾವ ಕೋನ ಆಗುತ್ತೆ, ಅದು ಲಂಬ ಕೋನ ಆಗುತ್ತೆ. ನೆಟ್ಟಗೆ ಬರುತ್ತೆ. ಲಂಬ ಕೋನ ಆದಾಗ ಆ ಲಂಬ ಕೋನದ ಅಳತೆ ಎಷ್ಟಿರುತ್ತೆ, 90 ಡಿಗ್ರಿ. ಆದ್ದರಿಂದ ಅದಕ್ಕೆ ರೈಟ್ ಆನ್ಸರು ಡಿ. ನೆಕ್ಸ್ಟ್ ಕ್ವಶನ್. ಕೆಳಗಿನ ಆಕೃತಿಯನ್ನು ಹೆಸರಿಸಿ. ಇದು ಆಕೃತಿ ಯಾವುದು? ಸಿಲಿಂಡರ್. ತಮಗೆಲ್ಲ ಗೊತ್ತೈತಿ. ಇದನ್ನಾಗಲೇ ರೇಖಾಗಣಿತದಲ್ಲಿ ಕಿಟ್ಸ್ಗಳಲ್ಲಿ ತೋರಿಸಿರ್ತೈತಿ. ಇದು ಆಕೃತಿಯ ಹೆಸರು ಸಿಲಿಂಡ್ರ್. ಈ 4 ಆಪ್ಷನ್ನಲ್ಲಿ ಶಂಖ, ಚೌಕ, ಸಿಲಿಂಡ್ರ್ ಮತ್ತು ಆಯತ ಅಂತ ಐತಿ. ಆದ್ದರಿಂದ ಸಿ ಆಪ್ಷನ್ನನ್ನು ನಾವು ರೈಟ್ ಹಾಕಬೇಕು. ಈಗ ನೆಕ್ಸ್ಟ್ ಕ್ವಶನ್. 3 kg 200 ಗ್ರಾಮ್ಗಳನ್ನು ಗ್ರಾಮಗಳಲ್ಲಿ ತಿಳಿಸಿ ಅಂತ ಕೇಳ್ಯಾರ. 3 kg 200 ಗ್ರಾಮ್ಗಳನ್ನು ಗ್ರಾಮ್ಗಳಲ್ಲಿ ತಿಳಿಸಿ ಅಂತ ಕೇಳ್ಯಾರ. 3 kg 200 ಗ್ರಾಮ್, 1 kgಗೆ 1000 ಗ್ರಾಮ್ ಇರ್ತವೆ. ಆದ್ರೆ ಇಲ್ಲಿ 200 ಗ್ರಾಮಿಗೆ 200 ಗ್ರಾಮ್ ಇರಲಿ. 3 kgಗೆ 1 kgಗೆ 1000 ಗ್ರಾಮ್ ಅಂತಂದ್ರೆ 3 kgಗೆ 3000 ಗ್ರಾಮು. 200 ಗ್ರಾಮಿಗೆ 200 ಗ್ರಾಮ್ ಇಟ್ಟುಬಿಡೋದು. ಹಾಗಾದ್ರೆ ಇಲ್ಲಿ ಆಪ್ಷನ್ಸು 4 ಆಪ್ಷನ್ನಲ್ಲಿ ಕರೆಕ್ಟ್ 3200 ಗ್ರಾಮ್. ನೆಕ್ಸ್ಟ್ ಕ್ವಶನ್. ಕೆಳಗಿನ ವೃತ್ತದಲ್ಲಿ ಜ ಅಂದ್ರೇನು, ವೃತ್ತ ಹೆಂಗೆ ರಚನೆ ಮಾಡ್ಬೇಕನ್ನೋದು ಕಲಿಸಿರ್ತೀವಿ. ಅಂದ್ರೆ ಒಂದು ಪಾಯಿಂಟ್ ಇಟ್ಕೊಂಡು ಮಧ್ಯಬಿಂದುದಲ್ಲಿ ನಾವು ತ್ರಿಕೋನ ಇಟ್ಕೊಂಡು ಕೊಟ್ಟಂಥ ಅಳತೆ ಪ್ರಕಾರ ಒಂದು ವೃತ್ತ ಸರ್ಕಲ್ ಹಾಕಬೇಕು. ಮಧ್ಯಬಿಂದುವಿನಿಂದ 2 ಪರದೆಯ ಬಿಂದುಗಳನ್ನು ಸೇರಿಸುವ ಒಂದು ವೃತ್ತಕ್ಕೆ ನಾವು ವ್ಯಾಸ ಅಂತ ಕರಿತೀವಿ. ಅದಕ್ಕಿಂತ ಕೆಳಗೆ ಬರುತ್ತಲ್ಲ ಅದನ್ನು ನಾವು ಜ ಅಂತ ಕರಿತೀವಿ. ಅದರಲ್ಲಿ ರೈಟ್ ಆನ್ಸರ್ ಚಿತ್ರದಲ್ಲಿ ನೋಡ್ರಿ, ಎ ಬಿ ಇರ್ತಕ್ಕಂಥ ಒಂದು ಲೈನ್ ಏನೈತಲ್ಲ ಅದು ವ್ಯಾಸ ಜ ಆಗುತ್ತೆ. ಅದನ್ನು ಎ ಬಿ ಅಂದ್ರೆ ಸಿ ಆಪ್ಷನ್ಸ್ ರೈಟ್.
47ನೇದು, ಒಂದು ನೋಟ್ ಪುಸ್ತಕದ ಬೆಲೆ 30 ರೂಪಾಯಿ 25 ಪೈಸೆ ಆದರೆ 7 ನೋಟ್ ಪುಸ್ತಕಗಳ ಬೆಲೆ. ಈಗ ಅಂಗಡಿಗೆ ಹೋಗ್ತೀರಿ, ನಿಮ್ಮ ನೋಟ್ಬುಕ್ಕ ಬೇಕು, 7 ನೋಟ್ಬುಕ್ಕನ್ನು ತೊಗೊಳ್ತೀರಿ. ಅವನು ಹೇಳ್ತಾನೆ ಅಂಗಡಿಯವನು 30 ರೂಪಾಯಿ 25 ಪೈಸೆ ಆದ್ರೆ 7 ನೋಟ್ಬುಕ್ಕಕ್ಕೆ ಎಷ್ಟಪ್ಪ ಅಂತ ಕೇಳ್ತಾರೆ. ನೀನು ಅವಾಗೇನು ಮಾಡಬೇಕು, ಲೆಕ್ಕ ಮಾಡಿಕೊಡ್ಬೇಕಲ್ಲ. ಹಂಗಾದ್ರೆ ಅದನ್ನ ಹೆಂಗೆ ಲೆಕ್ಕ ಮಾಡ್ಬೇಕಂದ್ರೆ 30 ರೂಪಾಯಿ ಒಂದು ನೋಟ್ಬುಕ್ಕಿಗೆ 30 ರೂಪಾಯಿ 25 ಪೈಸೆ ಆದ್ರೆ 7 ನೋಟ್ಬುಕ್ಕಿಗೆ ಎಷ್ಟು ಓರೆ ಗುಣಾಕಾರ ಮಾಡಬೇಕು. ಓರೆ ಗುಣಾಕಾರ ಅಂದ್ರೆ 7 × 30.25 ಕೆಳಗೆ 1 ಹಚ್ಚಬೇಕು. ಅದನ್ನೇನು ಮಾಡ್ಬೇಕು, ನಾವು ಕಡ್ತ ಹೊಡ್ಕೋಬೇಕು. ಇಲ್ಲಿ ಕಡ್ತ ಹೊಡ್ಕೊಂಡಾಗ ಇಲ್ಲಿ ಎಷ್ಟು ಬರ್ತಂದ್ರೆ 211.75 ಬರುತ್ತೆ. ಲೆಕ್ಕ ಮಾಡಿ ನೋಡ್ರಿ, ಕರೆಕ್ಟ್ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ರೈಟ್ ಆನ್ಸರ್ ಬಿ. 48ನೇದು, ಈ ಕೆಳಗಿನ ತ್ರಿಭುಜ ಡ್ಯಾಶ್ಗೆ ಉದಾಹರಣೆ ಆಗಿದೆ. ತ್ರಿಭುಜ ಅಂದರೆ 3 ಬಾಹು 3 ಕೋನಗಳನ್ನು ಒಳಗೊಂಡಂಥ ಆಕೃತಿ. ತ್ರಿಭುಜಗಳ ಆಕೃತಿ ಎಲ್ಲವೂ ಸಮಬಾಹು ತ್ರಿಭುಜ, ಆಮೇಲೆ ಸಮದ್ವಿಬಾಹು ತ್ರಿಭುಜ, ಹೀಗೆ ತ್ರಿಭುಜಗಳ ಒಂದು ಪ್ರಕಾರಗಳು ತಮಗೆ ಗೊತ್ತಿರ್ತವೆ. ಈ ಪೇಪರ್ನಲ್ಲಿ ಕೊಟ್ಟಂಥ ತ್ರಿಭುಜ ನೋಡಬೇಕಿಲ್ಲಿ ಯಾವ ತ್ರಿಭುಜ, ಇದನ್ನು ನೋಡಿದಾಗ ಗೊತ್ತಾಗುತ್ತೆ. ಎರಡು ಒಂದು ಬಾಹುಗಳು ಅಂದರೆ ಎರಡು ಭುಜಗಳು ಏನದು 2 ಸೆಂಟಿಮೀಟರ್ 2 ಸೆಂಟಿಮೀಟ್ರ್ ಐತಿ. ಕೆಳಗಿಂದು ಬಿ ಸಿ ಏನೈತಿ 1.5 ಸೆಂಟಿಮೀಟ್ರ್ ಐತಿ. ಅಂದ್ರೆ ಎರಡು ಒಂದು ಸಮ ಇದ್ದು ಒಂದು ಸಮ ಇಲ್ಲ. ಅಂದ್ರೆ ನಾವು ಏನು ಅನ್ಬೇಕು, ಎರಡು ಒಂದೇ ಥರ ಇದ್ರೆ ಸಮದ್ವಿಬಾಹು ತ್ರಿಭುಜ. ದ್ವಿ ಅಂದರೆ 2, ಸಮದ್ವಿಬಾಹು ತ್ರಿಭುಜ. ಆಪ್ಷನ್ಸ್ ರೈಟ್. ನೆಕ್ಸ್ಟ್ ಕ್ವೆಶನ್, 2631.25 ಪ್ಲಸ್ 3421.50 ಇದನ್ನೇನು ಮಾಡಬೇಕು, ಕೂಡಿಸ್ಬೇಕು. ಅಂದ್ರೆ ಬಿಡಿ ಹಚ್ಬೇಕು. 10,000 ಸ್ಥಾನ ಬೆಲೆಗಳಿಗೆ ಸರಿಯಾಗಿ ನೀವೇನು ಮಾಡಬೇಕು, ಅಲ್ಲಿ ನಿಮ್ಮ ಪೇಪರ್ನಲ್ಲಿ ರಫ್ ಪೇಜ್ ಕೊಟ್ಟಿರ್ತಾರೆ, ಅಲ್ಲಿ ನಾವೇನು ಮಾಡಬೇಕು, ಕೂಡಿಸ್ಕೋಬೇಕು. ಕೂಡಿಸ್ಕೊಂಡು ಹಚ್ಕೊಂಡಾಗ ಕರೆಕ್ಟಾಗಿ ಅದ್ರ ಉತ್ತರ ಎಷ್ಟು ಬರುತ್ತಪ್ಪ ಅಂದ್ರೆ ಸಿ ಆಪ್ಷನ್ಸ್ 6052.75 ಬರುತ್ತೆ. ಇದನ್ನು ನೀವು ಟಿಕ್ ಹಾಕೊಂಡ್ರೆ ರೈಟ್. ಇದು ಮಾಡಿನಿ ನೋಡ್ಬೋದು ನೀವು. ನೆಕ್ಸ್ಟ್ ಕ್ವಶನ್, 8635 ಮೈನಸ್ 3620 ಇವುಗಳು ಕಳೆಯೋದು. ಚಿಹ್ನೆ ನೋಡ್ಕೊಂಡಾಗ ಗೊತ್ತಾಗುತ್ತೆ. ಕಳೆಯೋದು ಮಾಡ್ಬೇಕಾದ್ರೆ ನಿಮ್ಮ ತಲೆಯಲ್ಲಿ ಬರಬೇಕು. ಮೊದಲ ದೊಡ್ಡ ಸಂಖ್ಯೆಯನ್ನು ಮೇಲೆ ಹೆಚ್ಚಿ ಅದರ ಕೆಳಗೆ ಸಣ್ಣ ಸಂಖ್ಯೆಯನ್ನು ಸ್ಥಾನಗಳಿಗೆ ಅನುಸಾರವಾಗಿ ಸ್ಥಾನ ಬೆಲೆಗಳಿಗೆ ಅನುಸಾರವಾಗಿ ನಾವಿಟ್ಟು ರಫ್ನಲ್ಲಿ ಕಳಿಬೇಕು. ಕಳೆದಾಗ ಅದರ ಉತ್ತರ 5015 ಬರುತ್ತೆ. ಆಪ್ಷನ್ಸ್ ಎ ಟಿಕ್ ಕೊಡ್ರಿ. ನೆಕ್ಸ್ಟ್ 51ನೇದು, ಆಯತಾಕಾರದ ಒಂದು ಹೊಲದ ಉದ್ದ ಮತ್ತು ಅಗಲಗಳನ್ನು ಕ್ರಮವಾಗಿ 250 ಮೀಟರ್ ಮತ್ತು 150 ಮೀಟರ್ಗಳಾದರೆ ವಿಸ್ತೀರ್ಣ ಎಷ್ಟು? ಆಯತ ಅಂದ್ರೆ ಎರಡು ಬಾಹುಗಳು ಒಂದು ಸಮ, ಅದರ ಅಪೋಸಿಟ್ ಬಾಹುಗಳು ಒಂದು ಸಮ ಇರ್ತವೆ. ಅಂದರೆ ಎರಡು ಬಾವಿನ ಮೊತ್ತ ಒಂದು, ಇನ್ನೆರಡು ಬಾವಿನ ಮೊತ್ತಗಳು ಒಂದಾಗಿರ್ತವೆ. ಚದುರ ಮೀಟ್ರ್ ಕಂಡು ಹಿಡಬೇಕಾದ್ರೆ ನೀವು ಮೊದಲು ಏನು ಮಾಡಬೇಕು, ಅಲ್ಲಿ ಒಂದು ಏನು ಹಾಕ್ಕೋಬೇಕು, ಚೌಕ ಹಾಕ್ಕೋಬೇಕು, ಆಯತ ಹಾಕ್ಕೋಬೇಕು. ಆಯತ ಹಾಕ್ಕೊಂಡು ABCD ಅಂತ ಕೊಟ್ಕೋಬೇಕು. ಅಗಲ ಎಷ್ಟೈತಿ 150, ಉದ್ದ ಎಷ್ಟೈತಿ 250. ಅದ್ರದ್ದು ಒಂದು ಸೂತ್ರ ಐತಿ, L×B ಅಂದ್ರೆ ಉದ್ದ ಮತ್ತು ಅಗಲ. ಅದನ್ನು ಹಚ್ಕೊಂಡು ಸೂತ್ರ ಹಚ್ಕೋಬೇಕು. ಅಲ್ಲಿ 250 × 150 ಡಿವೈಡೆಡ್ ಅವನ್ನೆರಡು ಗುಣಿಸ್ಬೇಕು. ಎರಡು ಗುಣಾಕಾರ ಮಾಡಿದಾಗ 37,500 ಚದುರ ಕಿಲೋಮೀಟ್ರ್ ಬರುತ್ತೆ. ಇಲ್ಲಿ ಬಿ ಆಪ್ಷನ್ಸ್ 37,500 ಚದುರ ಕಿಲೋಮೀಟ್ರ್ ಟಿಕ್ ಹಾಕ್ಕೊಡ್ರಿ. ನೆಕ್ಸ್ಟ್ ಕ್ವಶನ್, ಒಂದು ಚೌಕಾಕಾರದ ಕೊಠಡಿಯ ಉದ್ದ 8 ಮೀಟರ್ಗಳ ಆದರೆ ಅದರ ಸುತ್ತಳತೆ. ಅಂದ್ರೆ ಚೌಕಾಕಾರ ಅಂದ್ರೆ ಇಲ್ಲಿ 4 ರೇಖೆಗಳು ಒಂದೇ ಸಮ ಇರ್ತವೆ. ಚೌಕ್ ಅಂತ ಕರಿತೀರಿ ನೀವು. ಎರಡೂ ಬಾಹುಗಳು ಎರಡೂ ಕೋನಗಳು ಎಲ್ಲ ಸಮ ಇರ್ತವೆ. ಅಂಥ ಒಂದು ನಾವು ಆಕೃತಿಯನ್ನು ನೀವು ಹಾಕ್ಕೊಂಡು ಪರ್ಫೆಕ್ಟ್ ಮಾಡ್ಕೋಬೇಕಾಗತ್ತಾ. ಎಲ್ಲ 4 ಬಾಹುಗಳ ಅಳತೆ ಒಂದು 8 ಸೆಂಟಿಮೀಟ್ರ್ ಇರ್ತಂದ್ರೆ ಎಲ್ಲವೂ 8 ಇರ್ತವೆ. ಆದರೆ ಇಲ್ಲಿ ಏನು ಕೇಳ್ಯಾರ, ಚೌಕಾಕಾರದ ಕೊಠಡಿ ಉದ್ದ 8 ಅಂತ ಕೇಳ್ಯಾರ. ಅಂದರೆ 4 ಬಾಹುಗಳ ಒಂದು ಅಳತೆ 8 ಇರ್ತಂತ ತಿಳ್ಕೊಂಡು ಗುಣಾಕಾರ ಮಾಡ್ಬೇಕು ನಾವು. ಗುಣಾಕಾರ ಮಾಡಿದಾಗ 8 × 4 8 ನಕಲೆ 32 ಮೀಟರ್. ಅದ್ರಾಗ ಈ ಆಪ್ಷನ್ಸ್ನಾಗ ನೋಡ್ರಿ 16 ಮೀಟ್ರ್ 24 ಮೀಟ್ರ್ 60 ಮೀಟ್ರ್ ಐತಿ. ಡಿ ಆಪ್ಷನ್ಸ್ 32 ಮೀಟರ್. ಈಗ ನೆಕ್ಸ್ಟ್
5 ಕಿಲೋಮೀಟರ್ಗಳನ್ನು ಮೀಟರ್ಗಳಾಗಿ ಪರಿವರ್ತಿಸಿ. 5 ಕಿಲೋಮೀಟರ್ ಅಂತ ಐತಲ್ಲ, ಅಲ್ಲಿ ಮೀಟರ್, 1 ಮೀಟರಿಗೆ ನೋಡು 5 ಕಿಲೋಮೀಟರ್ಗಳನ್ನು ಮೀಟರ್ಗಳಾಗಿ ಪರಿವರ್ತಿಸಿ ಅಂತ ಕೊಟ್ಟರೆ 1 ಕಿಲೋಮೀಟರ್ಗೆ 1000 ಮೀಟರ್. ಈಗ 5 ಕಿಲೋಮೀಟರ್ಗೆ 5000 ಮೀಟರ್. ಅದನ್ನು ನಾವೇನು ಮಾಡಬೇಕು, ಗುಣಾಕಾರ ಮಾಡಿದಾಗ ಗೊತ್ತಾಗುತ್ತೆ. ಆಪ್ಷನ್ಸ್ ನಾವು ಬಿ ರೈಟ್ ಹಾಕ್ಕೊಡ್ರಿ. ನೆಕ್ಸ್ಟ್ ಕ್ವಶನ್, 26,256ಕ್ಕೆ ಎಷ್ಟನ್ನು ಸೇರಿಸಿದಾಗ 41,260 ದೊರೆಯುತ್ತದೆ ಅಂತ ಕೇಳಿದ್ರೆ, ಅದಕ್ಕೆ ನಾವೇನು ಮಾಡಬೇಕು, ಮೇಲೆ ದೊಡ್ಡ ಸಂಖ್ಯೆ ಈಗಾಗಲೇ ಕೊಟ್ಟರೆ ನೋಡಿ, ಮುಂದೆ ಇವೆರಡರಲ್ಲಿ ದೊಡ್ಡ ಸಂಖ್ಯೆ ಯಾವುದು, 41,260. ಅದ್ರ ಕೆಳಗೆ ಫಸ್ಟ್ಗೆ ನಿಮ್ಗೆ ಕೊಟ್ಟಿರ್ತಂಥ ಸಂಖ್ಯೆ 26,256. ಅವೆರಡನ್ನು ಕಳೆದಾಗ ಎಷ್ಟು ಬರುತ್ತಪ್ಪ, ಅಷ್ಟನ್ನು ನಾವು ಇದಕ್ಕೆ ಸೇರಿಸ್ಬೇಕಂತ ಅರ್ಥ. ಅಂದ್ರೇನು, 26,256 ಬಂದಂಥ ಮೊತ್ತವನ್ನು ಕೂಡಿಸ್ಕೊಂಡಾಗ ಮ್ಯಾಲಿರ್ತಕ್ಕಂಥ ಮೊತ್ತ ಬರ್ತದೆ ನಿಮ್ಗೆ 41,260 ಬರುತ್ತೆ. ಆದ್ದರಿಂದ ಇವೆರಡನ್ನು ಕಳೆದಾಗ ಇದಕ್ಕೆ ಸೇರಿಸ್ಬೇಕಾದಾಗ ಎಷ್ಟು ಸೇರಿಸ್ಬೇಕಪ್ಪ, 41,260 ದೊರಿಬೇಕಾದ್ರೆ ಇಲ್ಲಿ ಸಿ ಆಪ್ಷನ್ಸ್ 15,004 ಸೇರಿಸಬೇಕು. ಸಿ ಆಪ್ಷನ್ಸ್ ರೈಟ್. ನೆಕ್ಸ್ಟ್ ಕ್ವಶನ್, 1440 / 16 ಇದರ ಉತ್ತರ. ಇದನ್ನು ನಾವೇನು ಮಾಡಬೇಕು, ಭಾಗಾಕಾರ ಮಾಡಬೇಕು. ಈ ಭಾಗಾಕಾರ ಲೆಕ್ಕನ ನೀವು ಕಲ್ತಿರ್ತೀರಿ. ಅದು ಮಾಡೋದು ಹೆಂಗಂದ್ರೆ, ಈಗ ನೀವು ಹಳೆ ಪದ್ಧತಿ ಹಚ್ಕೊತಿರಲ್ಲ, 16/1440 ಅದನ್ನು 16 ಮಗ್ಗೆಗೆ ಭಾಗಿಸ್ಕೊಂತ ಹೋಗ್ಕೊ. 16 144 ಮ್ಯಾಲೆ ಪೂಜೆ ಉಳಿತು, ಆ ಪೂಜೆ ಕೆಳಗಿಳಿಸ್ಬೇಕು. 9 ಮುಂದೆ ಒಂದು ಪೂಜೆ ಕೊಟ್ಬೇಕು, ಅಲ್ಲಿ 90 ಆಗುತ್ತೆ. ಅದರ ಆಪ್ಷನ್ಸ್ ಎ. ಈಗ ಈ ಕೆಳಗಿನವುಗಳಲ್ಲಿ ಲಘುಕೋನಗಳನ್ನು ಯಾವುದು? ಇಲ್ಲಿ 4 ಆಪ್ಷನ್ ಕೊಟ್ಟರೆ 120, 180, 90, 55. ಈಗ ನೋಡಿ, ಇಲ್ಲಿ ಕೋನಗಳಲ್ಲಿ ಲಘುಕೋನ, ಲಂಬಕೋನ ಮತ್ತು ಸರಳ ಕೋನ, ಸರಳಾಧಿಕ ಕೋನ ಅಂತೇಳಿ ಕೋನಗಳ ಪ್ರಕಾರ ತಮಗೆ ಗೊತ್ತದು. ಈಗ ನಮ್ಗೆ ಈ ಆಪ್ಷನ್ಸ್ನಲ್ಲಿ ಲಘುಕೋನ ಅಂದ್ರೆ ಲಂಬಕೋನ 90 ಡಿಗ್ರಿ ಕೋನಕ್ಕಿಂತ ಒಳಗೆ ಬರ್ತಕ್ಕಂಥ ಕೋನಗಳನ್ನು ಲಘುಕೋನ ಅಂತ ಕರಿತೀವಿ. ನಾವು ಏನು ಕೋನ ಮಾಪಕವನ್ನು ಇಟ್ಟಾಗ ಅಲ್ಲಿ 55 ಡಿಗ್ರಿ ಕೋನ, 55 ಡಿಗ್ರಿ ಟಿಕ್ ಮಾಡ್ಕೊಂಡು ನಾವು ಲೈನ್ ಎಳೆದಾಗ ಅದು ಓರೆ ಬರ್ತಾ, ಆದ್ದರಿಂದ ಅದನ್ನು ಲಘುಕೋನ ಅಂತ ಕರಿತೀವಿ. ಆಪ್ಷನ್ಸ್ ಡಿ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಚಿತ್ರದಲ್ಲಿ ಬಣ್ಣ ಬಳಿದ ಕಪ್ಪಾಗಿಸಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ಇದು ಆಕೃತಿ ಯಾವುದಂದ್ರೆ ಚೌಕ. ಚೌಕದಲ್ಲಿ ಒಂದು ಭಾಗನ ಸೈಡ್ ಮಾಡ್ಯಾರ, ಕಲರ್ ಮಾಡ್ಯಾರ. ಅಂದ್ರೆ ಒಟ್ಟಾರೆ ಭಾಗಗಳು 4ರಲ್ಲಿ 1 ತೊಗೊಂಡ್ರ. ಅಂದ್ರೆ ನಾವು ಭಿನ್ನ ರಾಶಿಯಲ್ಲಿ ಬರೆದಾಗ 1 ಅಂಶ ಆಗುತ್ತೆ. ಅದು ರೈಟ್ ಆನ್ಸರ್ ಸಿ. ನೆಕ್ಸ್ಟ್ ಕ್ವಶನ್, 2345 × 32 ಗುಣಾಕಾರ ಲೆಕ್ಕಗಳನ್ನು ಮಾಡಬೇಕು. ನೀವೇನು ಮಾಡಬೇಕು, ರಫ್ನಲ್ಲಿ ಅದನ್ನ 2345 × 32 ಹಚ್ಕೊಂಡು ನೀವು ಬಿಡಿ ಬಿಡಿಯಾಗಿ ಮಾಡಿದಾಗ ಅದರ ಉತ್ತರ 75,040 ಬರುತ್ತೆ. ಅದನ್ನು ಬಿ ಆನ್ಸರ್ ಟಿಕ್ ಹಾಕ್ಕೊಡ್ರಿ. ನೆಕ್ಸ್ಟ್, 3/10 ದಶಮಾಂಶ ರೂಪದಲ್ಲಿ ಬರೆಯಿರಿ. ಇಲ್ಲಿ ದಶಮಾಂಶ ರೂಪದಲ್ಲಿ ಬರೆಯೋದು ಈ ನೋಡು, 3/10 ಇಲ್ಲಿ 1 ಪೂಜೆ ಐತಿ. 1 ಪೂಜೆ ಬಂದಾಗ ಬರ್ತಕ್ಕಂಥ ಅಂಕೆಯಲ್ಲಿ 1 ಪೂಜೆ ಇದ್ದಾಗ ನಾವು 1 ಪಾಯಿಂಟ್ ಕೊಟ್ಕೋಬೇಕು. ಇಲ್ಲಿ ಮೇಲೆ ಐತಲ್ಲ, ಈಗ 3 ಪೂಜೆ ಬಂದ್ರೆ 1 ಮುಂದೆ 2 ಸ್ಥಾನ ಹಾಕ್ಕೋಬೇಕು. ಹೀಗೆ 3/100 ಇತ್ತಪ್ಪ ಅಂದ್ರೆ ಅಲ್ಲಿ ನೀವೇನು ಮಾಡಬೇಕು, ಬಿಡಿ ಸ್ಥಾನದಿಂದ 3ನೇ ಪಾಯಿಂಟಿಗೆ ನಾವು 0 ಹಾಕ್ಕೋಬೇಕು. ಅಂದ್ರೇನು 0.03 ಅಂತ ಆಗುತ್ತೆ. ಬಗನೆ ಬಂದ್ರೆ ಇದನ್ನು ನೆನಪಿನಲ್ಲಿ ಇಟ್ಕೊಳ್ರಿ. ಕ್ವಶನ್, ಗಣಿತದಲ್ಲಿ 13, 26, 39, 52 ಇವು ನೀವು ನೋಡ್ಕೊಂಡಾಗ ಗೊತ್ತಾಗ್ಬಿಡ್ತಾ, ಓಹೋ ಮಗ್ಗಿ ಅಂತೇಳಿ. 13 ಮಗ್ಗಿ ನೀವು ಹೇಳ್ತಿರಲ್ಲ, ನೋಡ್ಬೇಕು. 13 1 13, 13 26, 13 39, 14 52, 100 ನೆಕ್ಸ್ಟ್ 65. ಆಪ್ಷನ್ಸ್ ಡಿ 65 ರೈಟ್ ಆನ್ಸರ್.
ಇಲ್ಲಿಗೆ ಗಣಿತ ಪೇಪರ್ ಮುಗೀತು.